ಮಹೇಶ್ವರ ಗುರು ಸಜಿ ಕೂಡ ವಹಿಸ್ತಾರೆ. ದ ಯುನೈಟೆಡ್ ಅಕಾಡೆಮಿ ಅವರು ನಮ್ಮ ಮಕ್ಕಳಿಗೋಸ್ಕರ ಅನೇಕ ರೆಡ್ ಕಲರ್ಸ್ ಡೇ ಸೆಲೆಬ್ರೇಷನ್ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಪೇರೆಂಟ್ಸ್ಗೋಸ್ಕರ ಸ್ಪೋರ್ಟ್ಸ್ ಡೇ ಕಂಡಕ್ಟ್ ಮಾಡಿದ್ರು, ಮತ್ತು ಚಿಲ್ಡ್ರನ್ಸ್ಗೋಸ್ಕರ ಸ್ಪೋರ್ಟ್ಸ್ ಡೇ ಮಾಡಿದರು, ಮತ್ತು ಎಕ್ಸಿಬಿಷನ್ ಕೂಡ ಮಾಡಿದರು. ಮತ್ತು ಚಿಲ್ಡ್ರನ್ಸ್ ಡೇನ ತುಂಬ ಸ್ಪೆಷಲಾಗಿ ಕುಂದೂರು ಬೆಟ್ಟದ ಮಟ್ಟದಲ್ಲಿ ಆಯೋಜಿಸಿದರು. ಮತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಿ ಮಕ್ಕಳ ಸರಿ ತಪ್ಪುಗಳ ಬಗ್ಗೆ ನಮಗೆ ತಿಳಿ ಹೇಳ್ತಾರೆ. ಈ ವರ್ಷದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ತುಂಬ ಬಹುಮಾನಗಳು ನಮ್ಮ ಶಾಲೆಯ ಮಕ್ಕಳು ತನ್ನದಾಗಿಸಿಕೊಂಡಿದ್ದಾರೆ. ಅದರಿಂದಲೇ ಗೊತ್ತಾಗುತ್ತೆ ನಮ್ಮ ಈ ಶಾಲೆ ಎಂಥ ಒಳ್ಳೆಯ ಸಂಸ್ಕಾರವನ್ನು ನೀಡುತ್ತಾ ಬಂದಿದೆ ಎಂದು. ಮತ್ತು ವ್ಯಾನ್ ಸೌಲಭ್ಯದ ಬಗ್ಗೆ ಹೇಳಬೇಕಾದ್ರೆ ತುಂಬ ಚೆನ್ನಾಗಿದೆ. ಉತ್ತಮ ಗುಣಮಟ್ಟದಲ್ಲಿ ವಿದ್ಯಾಭ್ಯಾಸ ನೀಡುತ್ತಿರುವ ನಮ್ಮ ಯುನೈಟೆಡ್ ಅಕಾಡೆಮಿಯ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ದ ಯುನೈಟೆಡ್ ಅಕಾಡೆಮಿಯನ್ನು ಆಯ್ಕೆ ಮಾಡಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಥ್ಯಾಂಕ್ ಯು. I am a playing role of Rakesh father in the name of Venkatesh. I am playing a role of Rakesh mother, name of Gayatri. I am playing of a Rakesh sister in the name of Preksha. I am playing a role of son in the name of Rakesh. I am playing a role of Rakesh classmate. 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 I am playing role of Rakesh friend. I am playing a role of first interviewer. I am playing a role of second interviewer. I am playing a role of third interviewer. ಅಮ್ಮ, ನಾನು ರಘು ಸೇರ್ತಿರೋ ಇಂಗ್ಲೀಷ್ ಗಾರ್ಮೆಂಟಿಗೆ ಸೇರ್ಸಮ್ಮ. ನನಗೆ ದೊಡ್ಡ ಆಫೀಸರ್ ಆಗಿ ವಿದೇಶಿಗೆ ಹೋಗೋ ಕನಸಮ್ಮ. ಅಲ್ಲಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಾರಂತಮ್ಮ. ಇಂಗ್ಲೀಷಲ್ಲಿ ಮಾತಾಡದೆ ಬೇರೆ ಬೇರೆ ದೇಶಕ್ಕೆಲ್ಲ ಸೇರ್ಬೋದಂತಮ್ಮ. ಹೌದಾ ಮಗ್ನೆ? ಆದರೆ ಆ ಶಾಲೆಗೆ ಸೇರ್ಬೇಕಂದ್ರೆ ಸಾವಿರಾರು ರೂಪಾಯಿ ದುಡ್ಡಾಗುತ್ತಲ್ಲೋ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಸೇರ್ಸಪ್ಪ. ಬೇಡ ಮಗನೇ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕನ್ನಡ ಶಾಲೆಯಲ್ಲೇ ಚೆನ್ನಾಗಿ ಓದ್ಕೋ. ಸರಿ ಅಪ್ಪ, ಆಯಿತು. ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಬೇಕು. ಬದುಕಿದು ಚಟಾವಣಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಾವಣಿ, ವಿಧಿ ಅರೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಬೇಕು. ಹೌದು, ಸೂಪರ್, ಫ್ಯಾಂಟಾಸ್ಟಿಕ್, ಮಾರೋಲೆಸ್. ಲೇ ಇವತ್ತಾರು ಕನ್ನಡದಲ್ಲಿ ಮಾತಾಡ್ರು. ಒಂದು ಪದನ ಇಂಗ್ಲಿಷ್ನಲ್ಲಿ ಯೂಸ್ ಮಾಡ್ದೆ ಕನ್ನಡದಲ್ಲಿ ಮಾತಾಡಕ್ಕಾಗುತ್ತೇನೋ? ಯಾಕಾಗಲ್ಲ? ಈಗಲೇ ಟೈಮ್ ಆಗಿದೆ, ಮನೆಗೆ ಹೋಗೋಣ, ನಡೀರಿ. ನೀನೇ ಕನ್ನಡದಲ್ಲಿ ಮಾತಾಡು ಅಂತ ಹೇಳಿ ನೀನೇ ಇಂಗ್ಲೀಷಿನಲ್ಲಿ ಟೈಮ್ ಆಯಿತು ಅಂತ ಹೇಳಿದ್ಯಲ್ಲೋ. ಟೈಮ್ಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಹೇಳು ನೋಡೋಣ. ಬಾರೋ ಸಮಯ ಅಂತಾರೆ ಕಣ. ಸರಿ ನಡಿಯಪ್ಪ. ದೃಶ್ಯ 3. ಆಡಲಿಕ್ಕೂ ಎದ್ದ, ಕನ್ನಡಕ್ಕೆ ಇವನು ಸಾಯುವುದಕ್ಕೂ ಸಿದ್ಧ.
ಅಪ್ಪ ಅಮ್ಮ ನೀವು ಕೂಡ ಕಾರ್ಯಕ್ರಮಕ್ಕೆ ಬರಲಿಲ್ವೇ? ಅಣ್ಣ ಎಲ್ಲರೂ ಬಂದಿದ್ವಿ. ಅಪ್ಪನಿಗೆ ಹುಷಾರಿರಲಿಲ್ಲ, ಅದಕ್ಕೆ ಬೇಗನೆ ಮನೆಗೆ ಬಂದ್ಬಿಟ್ವಿ. ನೀನು ಮತ್ತು ನಿನ್ನ ಫ್ರೆಂಡ್ಸ್ ಮಾಡಿದ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ನಾನು ಇನ್ಸ್ಟಾಗ್ರಾಮ್ಲಿ ಪೋಸ್ಟ್ ಮಾಡಿದ್ದೀನಿ. ಪ್ರೇಕ್ಷಾ, ನೀನು ಸಹ ಮಾತಾಡುವಾಗ ಮಧ್ಯ ಮಧ್ಯೆ ಇಂಗ್ಲಿಷ್ ಪದವನ್ನು ಬಳಸುತ್ತೀಯ. ನಿನಗೆ ಕನ್ನಡಾಭಿಮಾನ ಎಂಬುದೇ ಇಲ್ಲ. ಯಾಕಪ್ಪ, ಏನಾಯಿತು? ಏನಿಲ್ಲ ಬಿಡು ಮಗ, ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿದೆ. ನಾಳೆ ನಿನ್ನ ಡಿಗ್ರಿಯ ಪಾಸು ಫೇಲು ಇದೆ ಎಂದಲ್ಲ, ಹೋಗಿ ಊಟ ಮಾಡ್ಕೊ ಮಲ್ಕೋ ಹೋಗು. ನಾಳೆ ಬೇಗ ಕಾಲೇಜಿಗೆ ಹೋಗಿ ಪಾಸು ಫೇಲು ನೋಡ್ಕೊ ಬಾ. ಸರಿಯಪ್ಪ, ಮಲಿಕೋ. ದೃಶ್ಯ 4. ಬಾರೋ ಮಗ, ಆಗಲೇ ಟೈಮ್ ಆಯ್ತು, ಬಿಡ್ರೆ ಹೋಗೋಣ. ರಿಸಲ್ಟ್ ಅನೌನ್ಸ್ ಆಗಿರುತ್ತೆ ಕಣೋ. ಓ, ಎಲ್ಲೋ ಇದೆ ಏನು ಆಪಾಸಪ್ಪ? ಕಾಣ್ತಾನೆ ಅಲ್ವಲ್ಲ ಇಲ್ಲಿ. ರಾಕೇಶ್ ನಿಂದಿಲ್ಲಿ? ಓಯ್ ರಾಕಿ, ಏನು ಕಾಲೇಜ್ಗೆ ಟಾಪ್ ಹೊಡ್ಕೊಂಡು, ಆದ್ರೆ ಇಂಗ್ಲೀಷಲ್ಲಿ ಯಾಕೆ ಜಸ್ಟ್ ಪಾಸು? ಬಾ ಮಗ, ಇಂಗ್ಲಿಷ್ಗೂ ನಂಗೂ ಆಗ ಬರಲ್ಲ. ದೃಶ್ಯ 4. ರಾಕೇಶ್ ಮನೆಗೆ ಪ್ರವೇಶ. ಅಣ್ಣ ಅಣ್ಣ, ನಿನ್ನ ರಿಸಲ್ಟ್ ಏನಾಯ್ತು? ನಾನು ಕಾಲೇಜಿಗೆ ಟಾಪರ್, ಆದರೆ ಇಂಗ್ಲಿಷಲ್ಲಿ ಮಾತ್ರ ಜಸ್ಟ್ ಪಾಸ್ ಅಷ್ಟೇ. ಹಾಗಾದ್ರೆ ನೀನು ಇಂಗ್ಲಿಷ್ನಲ್ಲಿ ದಡ್ಡ. ನಾನು ಇಂಗ್ಲಿಷ್ನಲ್ಲಿ ದಡ್ಡ ಅಲ್ಲ, ಆದರೆ ನನಗೆ ಕನ್ನಡ ಅಭಿಮಾನ ಜಾಸ್ತಿ ಅಷ್ಟೇ. ನಿಲ್ಸ್ರಿ, ಯಾಕೆ ಜಗಳ ಆಡ್ತೀರಾ? ಅವ್ನು ಪಾಸ್ ಆಗಿದ್ದಂತಾನೆ, ಅಷ್ಟೇ ಸಾಕು. ಅಪ್ಪ, ನಾನು ಮುಂದಕ್ಕೆ MA ಓದಲು ಪಟ್ಟಣಕ್ಕೆ ಸೇರಿಕೊಳ್ಳುತ್ತೇನೆ. ಬೇಡ ಮಗ, ನಿನ್ನ ತಂಗಿ ಬೇರೆ ಮದುವೆಗೆ ಬಂದಿದ್ದಾಳೆ. ನನಗೂ ಯಾಕೋ ಆರೋಗ್ಯ ಸರಿ ಇಲ್ಲ. ಇಲ್ಲೇ ಯಾವ್ದಾರ ಸಣ್ಣ ಪುಟ್ಟ ಕೆಲಸ ನೋಡ್ಕೋ, ಇಲ್ಲೇ ಹಣ ಸಂಪಾದನೆ ಮಾಡು. ಸರಿಯಪ್ಪ. ದೃಶ್ಯ 6. ರಾಕೇಶ್ ಇಂಟರ್ವ್ಯೂಗಾಗಿ ತೆರಳುವುದು. ಕಮಿಂಗ್ ಮೇಡಮ್. Yes, come in. Please have your seat. Please have your seat. Give your file. Well, you got a good marks. Tell me about yourself. Good morning, madam. My name is Rakesh. I read BA. My village Chikmandia. My age 21. My father name is Venkatesh. My mother name is Gayatri. Hey, you stop. I can't understand your English. Please get lost. ದೃಶ್ಯ 7. ರಾಕೇಶ್ ಇಂಟರ್ವ್ಯೂ ಮುಗಿಸಿದ ನಂತರ ನಿನ್ನ ಇಂಟರ್ವ್ಯೂ ಏನಾಯ್ತು? ಕೆಲಸ ಸಿಕ್ತಾ? ಯಾವತ್ತಿಂದ ಕೆಲಸಕ್ಕೆ ಹೋಗುತ್ತೀಯಾ? ಹೋಗೆ, ನಿಂಗೆ ಅದೆಲ್ಲ. ಯಾಕೋ ಆಮೇಲೆ ಕೋಪ ತೋರಿಸ್ತೀಯಾ? ಹೋಗಿದ ಕೆಲಸ ಏನಾಯ್ತು? ಮತ್ತೆ ನಾಳೆ ಬರಕ್ಕೆ ಹೇಳಿದಾರಮ್ಮ. ಸರಿ. ದೃಶ್ಯ 8. ಎರಡನೇ ಇಂಟರ್ವ್ಯೂಗೆ ರಾಕೇಶ್ ತೆರಳುತ್ತಿದ್ದಾರೆ. Coming, madam. Yes, come in. Please have your seat. Introduce yourself. My name is Rakesh. My father name is Venkatesh. My mother name is Gayatri. Yes, stop. Where are you from? Madam, I come bus. Do you have aware about my questions? What is meaning of the financial year? How we calculate profit and loss? It is my. I am Kannada student. It is first interview. ನನಗೆ ಕೆಲಸ ಬೇಕು ಮೇಡಮ್. ನೀನು ಹಾಗಾದ್ರೆ ಇಂಗ್ಲಿಷ್ ಕಲಿಯಲೇಬೇಕು. ಏಕೆಂದರೆ ಇವಾಗಿನ ಪ್ರಪಂಚದಲ್ಲಿ ನೀ ಎಲ್ಲೇ ಹೋದರೂ ಕೆಲಸ ಸಿಗಲೇಬೇಕಂದ್ರೆ ಇಂಗ್ಲಿಷನ್ನು ಮಾತನಾಡುವುದು ಕಲಿಯಲೇಬೇಕು. ಇಂಗ್ಲಿಷ್ ಅತ್ಯವಶ್ಯಕ. ಓಕೆ, ಯು ಮೇ ಗೋ ನೌ ಆ್ಯಂಡ್ ಟ್ರೈ ಅಗೈನ್. ದೃಶ್ಯ 9. ನಿರಾಸೆಯಿಂದ ರಾಕೇಶ್ ಮನೆಗೆ ಪ್ರವೇಶ.
ಹೇ ರಾಕೇಶ್, ನೀನಿಲ್ಲಿ. ಹೌ ಡು ಯು ಮ್ಯಾನ್? ಕೆಲಸಕ್ಕೋಸ್ಕರ ಬಂದಿದ್ದೆ ಕಣ. ಹೌದು, ನೀನೇನಿಲ್ಲಿ? ಯು ಡೋಂಟ್ ನೋ ಮ್ಯಾನ್, ಐ ಆಮ್ ವರ್ಕಿಂಗ್ ಫ್ರಮ್ ಲಾಸ್ಟ್ 6 months. ಹೌದೇನೋ? ಯಾರು ನಿನ್ನ ಕೆಲಸಕ್ಕೆ ಸೇರಿಸಿಕೊಂಡರು? ಹೇಗೆ ಸೇರ್ಕೊಂಡೆ? ಏನಿಲ್ಲ ಕಣೋ, ಡಿಗ್ರಿ ಮುಗಿಸಿದ ನಂತರ ಇಲ್ಲಿ ಕೆಲಸ ಇದೆ ಅಂತ ಗೊತ್ತಾಯ್ತು. ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಕೆಲಸ ಸಿಕ್ತು. ಹೌದೇನೋ? ನಾನು ಕೂಡ 2 ಕಂಪನಿಗೆ ಹೋಗಿದೆ, ಆದರೂ ಇನ್ನೂ ಕೆಲಸ ಸಿಗಲಿಲ್ಲ. ನೀನು ಇಂಟರ್ವ್ಯೂನಲ್ಲಿ ಹೇಗೆ ಸೆಲೆಕ್ಟ್ ಆದೆ? ಇಂಟರ್ವ್ಯೂನಲ್ಲಿ ಏನಿರುತ್ತೋ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ಕಂಪ್ನಿ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಅಷ್ಟೇ. ಹೌದೇನೋ? ಸರಿ ಕಣೋ, ಹೊರಡ್ತೇನೆ. ಸರಿ ಕಣೋ. ಏ ರಾಕೇಶ್, ಹೋಗಿದ ಕೆಲಸ ಏನಾಯ್ತು? ಕೆಲಸ ಸಿಕ್ತಾ? ಯಾವತ್ತಿಂದ ಹೋಗಬೇಕು? ಎಷ್ಟು ಸಂಬಳ ಅಂತ ಏನಾದರೂ ಹೇಳಿದ್ರಾ? ಏ ರಾಕೇಶ್, ಗೊತ್ತಾಯ್ತಾ? 6ನೇ ಬೀದಿ ತಮ್ಮಡಪ್ಪನ ಮಗನಿಗೆ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತಂತೆ. ಮನೆಗೆ ಬಂದು ಸ್ವೀಟ್ ಕೊಟ್ಟು ಹೋದ. ತಗೊಳ್ಳೋ ನಿಂಗೊಂದು. ಸಾಕು ನಿಲ್ಸಮ್ಮ, ನಾನು ಮೊದಲೇ ಬೇಜಾರಲ್ಲಿದ್ದೀನಿ. ಸ್ವೀಟು ಬೇಡ, ಏನು ಬೇಡ. ನಾನು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಏ ಯಾಕೋ ದಿನ ದಿನ ಇದನ್ನ ಹೇಳ್ಕೊಂಬರ್ತಿದ್ಯಾ? ನಿನ್ನ ಯೋಗ್ಯತೆಗೆ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗಲಿಲ್ವಾ? ಅವನಷ್ಟೇ ತಾನೇ ನೀನು ಓದಿರೋದು. ಅವನ ಹಾಗೆ ನನ್ನ ನೀವು ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟಲ್ಲಿ ಓದಿಸಿದ್ದಾರೆ. ನಾನು ಕೂಡ ಅವನಾಗಿ ಕೆಲಸ ತಗೋತಿದ್ದೆ. ಆದರೆ ಎಲ್ಲೇ ಹೋದರೂ ಇಂಗ್ಲೀಷಲ್ಲೇ ಕೇಳ್ತಾರೆ, ಇಂಗ್ಲೀಷಲ್ಲೇ ಮಾತಾಡ್ತಾರೆ. ನನಗೆ ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ. ನಾನು ಹಿಂಸೆ ಪಡುತ್ತಿದ್ದೇನೆ. ಆಯಿತು, ಅದರಲ್ಲಿ ನಮ್ಮದು ತಪ್ಪಿದೆ. ನಿನ್ನ ಇಂಗ್ಲೀಷ್ ಕಾನ್ವೆಂಟ್ನಲ್ಲಿ ಓದಿಸೋಷ್ಟು ದುಡ್ಡು ಅವತ್ತು ನಮ್ಮ ಹತ್ರ ಇರಲಿಲ್ಲ. ಆಯಿತು, ಈಗ ನೀನು ಇಂಟರ್ವ್ಯೂಗೆ ಹೋಗೋದು ಬೇಡ, ನಾಚಿಕೆ ಪಡೋದು ಬೇಡ. ಹೇಗೋ ನಮ್ಮ ಹತ್ರ ಗದ್ದೆ ಇದೆ, ಅದರಲ್ಲೇ ವ್ಯವಸಾಯ ಮಾಡಿಕೊಂಡು ಇರು. ಅಷ್ಟೋ ಇಷ್ಟೋ ಹಣ ತಗೋಬಾ. ಇಲ್ಲ ಅಮ್ಮ, ನಾನು ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಸರಿ. 3ನೇ ಇಂಟರ್ವ್ಯೂಗೆ ರಾಕೇಶ್ ಪ್ರವೇಶ. ದೃಶ್ಯ 10. Coming, sir. Yes, please come. Please have a seat. Thank you, sir. Why do you want this job? I want job. I want money. I want job. How do you handle the pressure? Sorry, sir. I don't know. You know one thing. Before attend any interviews, you should learn some skills. Mean clear communication, critical thinking, efficient decision, building genuine relationship, also having a self-awareness. Jet gets lost. ದೃಶ್ಯ 11. ರಾಕೇಶ್ ಮನೆಗೆ ಪ್ರವೇಶ, ಮತ್ತೊಮ್ಮೆ ನಿರಾಸೆಯಿಂದ. ಏ ರಾಕೇಶ್, ಇವತ್ತು ಮತ್ತೆ ಹೋಗಿದ್ದಲ್ಲ, ಕೆಲಸ ಸಿಕ್ತಾ? ಇಲ್ಲ ಅಮ್ಮ, ಕೆಲಸ ಸಿಗಲಿಲ್ಲ. ಆಯಿತು, ಅದನ್ನ ಬಿಟ್ಟಾಕು. ನೆನ್ನೆ ಹೇಳಿದ್ನಲ್ಲ, ವ್ಯವಸಾಯ ಮಾಡಿಕೊಂಡು ಇರು ಊರಲ್ಲೇ. ಅಷ್ಟೋ ಇಷ್ಟೋ ಹಣ ಸಂಪಾದನೆ ಮಾಡ್ಕೋ ಬಾ. ನಿನ್ನ ತಂಗಿ ಮದುವೆಗೂ ಆಗುತ್ತೆ, ನಿನಗೂ ಏನಾದರೂ ದಾರಿ ಆಗುತ್ತೆ. ಸರಿನಾ? ನಮ್ಮ ಹಾಗೆ ನೀವೂನು ಪರಿಸ್ಥಿತಿಗೆ ಮಣಿಯದೆ ಪ್ರಸ್ತುತ ಪ್ರಪಂಚದೊಂದಿಗೆ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಇಂಗ್ಲಿಷ್ ಶಿಕ್ಷಣವು ಮುಖ್ಯವಾಗಿರುವುದರಿಂದ ಕಡ್ಡಾಯವಾಗಿ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಿಸಿ. ಧನ್ಯವಾದಗಳು. Thank you for your theoretical performance. Let's give a huge round of applause for our students' hard work of young actors. Thank you, students. From class 4. Hello, I am Renit from class 4. ತಮಟೆ ಹೊಡೆರೆ ಎಂಥವರಿಗೂ ಒಂದು ಸ್ಟೆಪ್ ಹಾಕಬೇಕು ಅನ್ಸುತ್ತೆ ಅಲ್ವಾ? ಅದೇ ರೀತಿ ಅಪಡಿ ಪೋಡೆ ಪೋಡೆ ಸಾಂಗ್ಗೆ ಡ್ಯಾನ್ಸ್ ಮಾಡೋಕೆ ಬರುತ್ತಿದ್ದಾರೆ ನಮ್ಮ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. So please welcome on stage with your big round applause.
please. Big round of applause. அப்படி போடு 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 அஸ்தி போடு கண்ணாலே இப்படி போடு 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 இழுத்து போடு கையாலே உன்னோட ஊருக்கு உப்பு மூட்டை ஏறிக்கிற உன்னோட கண்ண பொதி கண்ணா மூட்டி ஆடவர இந்த நட போதுமா இன்னும் கொஞ்சம் வேணுமா இந்த நட போதுமா இன்னும் கொஞ்சம் வேணுமா அப்படி போடு 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 அஸ்தி போடு கண்ணாலே இப்படி போடு 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 இழுத்து போடு கையாலே நீ படுத்திரியே என் மெதுவாய கழுத்துல நீ மணத்திரியே இது அதுதானா உன்னோட கண்ணங்கடை கடி நான் கடிக்க என்னோட காது பக்கம் செல்லங்கடி நீ கடிக்க இந்த வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா அப்படி போட்டு 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 அதட்டி போட்டு கண்ணால இப்படி போட்டு 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 இழுத்து போட்டு கையால திணற வைக்கிறியே நீ மெதுவா வைக்க வைக்கிற வேர்க்க வைக்கிறியே நீ என்னத்தான் வத்த வைக்கிற வதங்க வைக்கிறியே இது சரிதானா சிக்க வைக்கிற சவக்க வைக்கிறியே நீ ஜோரா சொக்க வைக்கிற சொல்ல வைக்கிறியே நீ அழகா பத்த வைக்கிற பதற வைக்கிறியே இது முருதானா ஒத்த பார்வை நெஞ்சுக்குள்ள ஊசி நூலும் பொறுக்குதடி தெத்து பல்லு சிரிப்பிலெல்லாம் பத்து நிலவு தெருக்குதடி தை தைன்னு ஆடிக்கிட்டு உன்னோட நாங்க வர நை நைன்னு பேசிக்கிட்டு உன் கூட சேர்ந்து வர இந்த ஆட்டம் போதுமா இன்னும் கொஞ்சம் வேணுமா இந்த ஆட்டம் போதுமா இன்னும் கொஞ்சம் வேணுமா இந்த ஆட்டம் போதுமா இன்னும் கொஞ்சம் வேணுமா அப்படி போடு 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 அஸ்தி போடு கண்ணாலே இப்படி போடு 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 இழுத்து போடு கையாலே உன்னோட ஊருக்கு உப்பு மூட்டை ஏறிக்கிற உன்னோட கண்ண பொதி கண்ணா மூட்டி ஆட வர இந்த நட போதுமா இன்னும் கொஞ்சம் வேணுமா இந்த நட போதுமா இன்னும் கொஞ்சம் வேணுமா Wow, what a rhythmic step. Thank you all dancers and also choreographer Shruti ma'am. Thank you once again. Next performance, 6th boys, Koti Gobba. Then after 8 boys get ready for further
ಪರ್ಫಾರ್ಮೆನ್ಸ್ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು? Hi, I am Pallavi from class 6. Hello, I am Banopi of class 6. ದಿನನಿತ್ಯ ಜೀವನದಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಒಳ್ಳೆ ಗುಣಗಳನ್ನ ಹೊಂದಿರುವ ವ್ಯಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ. ಈ ಎಲ್ಲಾ ಗುಣಗಳನ್ನ ಹೊಂದಿರೋ ವ್ಯಕ್ತಿನ ನಾವೇನಂತ ಕರಿತೀವಿ ಹೇಳಿ? ಎನಿವನ್ ಗೆಸ್? ಅಂತಹ ವ್ಯಕ್ತಿನ ಕೋಟಿಗೊಬ್ಬ ಅಂತ ಕರೆಯುತ್ತೇವೆ. ಈ ಸಾಂಗ್ಗೆ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ ನಮ್ಮ 6th ಸ್ಟ್ಯಾಂಡರ್ಡ್ ಬಾಯ್ಸ್. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ವಿತ್ ಯುವರ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಕಾಶನೇ ಆಧರಿಸುವ ಈ ಭೂಮಿನ ಪಳಗಿಸುವ ಕೋಟಿ ಕೋಟಿ ನೋಟುಗಳ ಕೋಟೆ ಮೇಲೆ ಕುಳಿತಿರುವ ನಾಕುತ್ತಲೇ ಬ್ರಹ್ಮನಿಗೂ ಅಬ್ಬಬ್ಬ ಕನ್ಫ್ಯೂಸ್ ಮಾಡೋ ನೀವ. The line is back and he rolls again. Kotigoma, he's like a flaring fire. Kotigoma, make way for roaring ruler. ನೋಟಿನಲ್ಲೇ ಸ್ನಾನ ಮಾಡೋ ನೋಟಿಗೊಬ್ಬ, ನಮ್ಮೂರಲ್ಲಿರುವ ಕುಬೇರನ ಸಿಟಿಗೊಬ್ಬ, ಕನಸಿನೊಳಗೂ ಕಾಸು ಕಾಯೋ ದುಡ್ಡಿಗೊಬ್ಬ, ಇವನೇ ಕೋಟಿಗೊಬ್ಬ. ಇವನೆಂದರೆ ಯಾರು ಹೊಣೆ? ಪರಶಿವನಿಗೂ ಜಾಗರಣೆ. ಇವನೊಮ್ಮೆ ಹಠ ತೊಟ್ಟು ತೊಡೆ ತಟ್ಟಿದರೆ ಗೆದ್ದೆ ಗೆಲ್ಲೋ ಸಾಮ್ರಾಟನೋ. ಜಣ 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 ಅನ್ನೋ ಹಣ ಇವನಿಗೆ ಸುಪ್ರಭಾತ ಸಾಂಗು ಕಣ. ಮುಕ್ಕಣ್ಣನ ಮೂರು ಕಣ್ಣ ಮುಂದೆನೆ ಎಸ್ಕೇಪು ಆಗೋ ನೀವ. The line is back and he rolls again. Kotigoma, he's like a flaring fire. Kotigoma, make way for roaring ruler. What is Priya doing? Switch off? Tom, let's move. ಚಾಣಾಕ್ಷ ಛಲಗಾರ, ಹೇ ತಲೆ ಹೋದರು ಬಿಡಲಾರ. ಮನಸ್ಸಿಟ್ಟು ಮುಟ್ಟೋದೆಲ್ಲ ಚಿನ್ನ, ಲಕ ಲಕ ಇಂದ್ರ ಚೊಟ್ಟು ಎದುರಲ್ಲಿ ನಿಲ್ಲೋ ಗುಣ ಮೈಯಲ್ಲಿದೆ. ವೈಕುಂಠದ ವಿಷ್ಣು ಥರ 16 ಅವತಾರ ಎದ್ದೋ ನೀವ. The line is back and he rolls again. Kotigoma, he's like a flaring fire. Kotigoma, make way for roaring ruler. Thank you, students, for your energetic performance, and also thank you for choreographer Lakshmi ma'am. To perform Guruve Ninnaata Ballavaru Yaryaru? Hi, I am Renit from class 4th. Hello, I am Nutan from class 4th.
7th standard for mime. Get ready. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಹತ್ತೂರಿನ ಒಡೆಯ ನೀನು, ಗೊತ್ತೇನೋ ಯಾರು ನಿಂಗೆ. ಸೈನ್ಯನೇ ಇಲ್ಲ ಇವ್ಗೆ, ಹೊಂಟವ್ನೆ ರಾಜ ನಂಗೆ. ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ ನಾನು ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಲ್ಲೋ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ. ನೀನಂತೋನಲ್ವೇ ಅಲ್ಲ. ನೀನಂತೋನಲ್ವೇ ಅಲ್ಲ. ನಿನ್ನಂಗೆ ಯಾರೂ ಇಲ್ಲ. ಕಪ್ಪೇಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ 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 ಶಿವ. Thank you, student. Thank you for your devotional steps. Next performance, 7th and 8th girls. Enu kuda. Anchors also get ready. Pallavi and Sparsha. So after that, Brahma, Vishnu, Shiva, Ede Alu Kudidaru from 3rd standard girls. Anchors are Viswas and Sanju. You also get ready, pa. From class 8. Hello, I am from class 8. ಭರಣಿಯಲ್ಲಿ ಮಳೆ ಬಿತ್ತಿದ್ರೆ ಧರಣಿಯಲ್ಲಿ ಧಾನ್ಯ. ಆರಿದ್ರ ಮಳೆ ಗುಡುಗಿದ್ರೆ ಆರು ಮಳೆನೂ ಬರೋದಿಲ್ಲ. ಬೇಸಾಯ ಮನ ಮಂದಿ ಎಲ್ಲ ಸಾಯ. ಈರುಳ್ಳಿಲಿ ಬಂದ ಲಾಭ ಬೆಳ್ಳುಳ್ಳಿಲಿ ಹೋಯ್ತು. ಮರವಿದ್ದರೆ ಮಳೆ, ಮಳೆ ಇದ್ದರೆ ಕೃಷಿ, ಕೃಷಿ ಇದ್ದರೆ ರೈತ, ರೈತ ಇದ್ದರೆ ದೇಶ. ಹೌದು, ಪ್ರತಿಯೊಂದು ತುತ್ತನ್ನು ಸವಿಯುವಾಗ ದೇವರಿಗಿಂತ ಮೊದಲು ರೈತನನ್ನು ನೆನೆಬೇಕಂತೆ. ಈಗ ಒಂದು ನೃತ್ಯದ ಮೂಲಕ ರೈತರಿಗೆ ಕೃತಜ್ಞರಾಗೋಣ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್.
ಮೈಮ್ ಡ್ಯಾನ್ಸ್ ಅಂತ ಹೇಳಿ ನಿಮಗೆಲ್ಲ ಇದು ಅರ್ಥಪೂರ್ಣವಾಗಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಅವರು ಬೆಳೆ ಬೆಳಿಬೇಕಾದ್ರೆ ಆರ್ಗಾನಿಕ್ ಗೊಬ್ಬರನ ಯೂಸ್ ಮಾಡಿ ಬೆಳೆನ ಬೆಳೀತಾರೆ. ಅವಾಗ ಬೆಳೆಲ್ಲ ನಾಶ ಆಗುತ್ತೆ. ಅವಾಗ ರೈತರಿಗೆ ಪಾಪ ತುಂಬ ದುಃಖವಾಗುತ್ತೆ. ಎರಡನೇ ಸಾರಿಗೆ ಸಾವಯವ ಗೊಬ್ಬರ ಅಂದರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಯೂಸ್ ಮಾಡಿ ಬೆಳೆ ಬೆಳೆದಾಗ ತುಂಬ ಬೆಳೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಉತ್ಪಾದನೆ ಆಗುತ್ತೆ. ಅವಾಗ ರೈತ ತುಂಬ ಖುಷಿ ಪಡ್ತಾನೆ ಅಂತ ಹೇಳಿದ್ರೆ ಅರ್ಥ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್, ಗುಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್. Thank you, students, and also thank you for choreographer. Hi, I am Pallavi from class 6th. Hello, I am Spashadiam from class 6th. India is a place of rich traditional and cultural heritage. You know, Pallavi, folk dance is developed by the people have reflecting their lives. Yeah, they are usually performed to mark the beginning of a new season, marriage, festivals, harvesting, etc. So let's have a beautiful folk dance from 7th and 8th class. Henu kodava Hubballi Mata. So please welcome on stage with your big round of applause. The next song is Brahma Vishnu Shiva ಇದೆ ಹಾಲು ಕುಡಿದರು from 3rd standard girls. The anchors are Viswas and Sanju. Get ready. So after that, ಏನ ಕೊಡ
what a beautiful performance. It was shows our cultural heritage. Thank you, dear students, and also thank you for choreographer Shweta ma'am. Thanks once again. Next performance by 3rd standard girls. Next ready 7th and 8th girls for Male Dum Dum. Hi, I am Vishwas from class 6. Hello, I am Sanjay from class 6. ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಯೇ ತಾಯಿ. ಈ ತಾಯಿಗೆ ಆದಿ ಅನಾದಿ ಕಾಲದಿಂದಲೂ ದಾನವ ಮಾನವ ದೇವನು ದೇವತೆಗಳಿಗೂ ಎಲ್ಲರಿಗೂ ಈಕೆ ಪ್ರೀತಿ ವಾತ್ಸಲ್ಯ ಶಕ್ತಿ ಮುಕ್ತಿಯ ಸಾಕಾರ ಮೂರ್ತಿಯಾಗಿದ್ದಾಳೆ. ಇಂತಹ ಅಮ್ಮನಿಗೊಂದು ನೃತ್ಯ ನಮನ. ನಮ್ಮ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿನಿಯರು. So please welcome on stage with your big round of applause. ಎಲ್ಲ ಸೈಲೆಂಟ್ ಆಗಿ ಕೂತಿದ್ದೀರಾ. ಚಪ್ಪಳೆಗಳಾಗಿ ಇನ್ನೊಂದು 5-6 ಡ್ಯಾನ್ಸ್ ಇದೆ, ಮುಗಿದೋಗುತ್ತೆ. ಸಿನಿಮಾ ಥಿಯೇಟರ್ಗೆ ಹೋಗಿ 12 ಗಂಟೆ 1 ಗಂಟೆ ತನಕ ಕೂತಿರ್ತೀವಿ. ವಿಷ್ಣು ಶಿವಾಯ ಕುಡಿದರೋ ಅಮ್ಮ ನೀವೇ ದೈವ ಅಂತ ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವಾಯ ದೇಹ ಕುಡಿದರೋ ಅಮ್ಮ ನೀನೇ ದೈವ ಅಂತ ಮುಗಿದರೋ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲಿ, ಅರಸು ಅಸುತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವಾಯ ದೇಹ ಕುಡಿದರೋ ಮಾತಿನೇ ದೈವ ಅಂತ ಮುಗಿದರೋ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ. ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಮಾ ವಿಷ್ಣು ಶಿವಾಯ ದೇಹ ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ,
ದೈವ ಅಂತ ಕಾಲು ಮುಗಿದರೋ ಅಮ್ಮ ಮಕ್ಕಳ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಅಂತ ಅದ್ಭುತವಾದ ನೃತ್ಯ ಪ್ರದರ್ಶನ ಮಾಡಿದ ನಮ್ಮೆಲ್ಲ ಪುಟಾಣಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಅವರ ತಾಯಿಯಂದಿರಿಗೂ ಕೂಡ ಜೋರಾದ ಚಪ್ಪಾಳೆ ಮತ್ತೊಮ್ಮೆ. The next song is Male Dum Dum from 7th and 8th standard girls. Hi, I'm Miss May from class 6. Hello, I'm Banapi of class 6. Now for our next performance, we have 7th and 8th girls to perform a beautiful dance that captures the essence. Male dum dum, mandana dum dum, mattere tikka mandana dum dum. Let's give them a warm welcome to the stage. So please welcome on stage 7th and 8th girls. The next song is Balappa Idida Bhagavanta from 6th standard. Anchors also get ready, Manasa and Monisha. Good performance. This has been choreographed by Preeti ma'am. Thank you, ma'am.
The next performance is Amma Badapa Hidida Bhagavanta from 6th standard students. Anchors Manasa, Monisha. ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು. ಇಂತಹ ಗುರುವಿಗೊಂದು ನೃತ್ಯ ನಮನ. ನಮ್ಮ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿಗಳಿಂದ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. So please welcome on stage 6th standard students with your big round of applause. The next performance, Amma team from 7th Arunya. Get ready. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆ ನೋವಾಗಿ. ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಿಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನ್ಮ ಗುರು ಋಣವು ತೀರಲ್ಲ.
Seventh and eighth standards students are going to perform Amma theme. The anchors are Kritani and Charunya. Get ready. So after that, Ajakiya Laila from 5th standard boys. Anchors are Chandan and Renit. You also get ready. That was a breezing performance. Put your hands together. Thank you, children. And also thank you for choreographer Lakshmi ma'am. I am Kritanya from class 5th. A mother may be educated or uneducated, but she is the best guidelines in the world when you fail in your life. So now the coming performance is Dance Come Skit. It tells us mother and her sacrifice for the children. So let's welcome our 7th and 8th students. ಹೇಯ್, ಯಾವನೋ ಇವಳನ್ನು ಒಳಗೆ ಬಿಟ್ಟಿರೋದು? ಕೆಲ್ಸ ಗಿಲ್ಸ ಏನಿಲ್ಲ, ನಡಿಯಾಚೆ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಸರ್, ಏನಾದರೂ ಕೆಲಸ ಇದ್ರೆ ಕೊಡಿ ಸರ್. ಮಗುವಿಗೆ ಊಟ ತಿನ್ನಿಸ್ಬೇಕು ಸರ್. ಒಂದ್ಸಲ ಹೇಳಿದ್ದು ಅರ್ಥ ಆಗೋದಿಲ್ವ ನಿನ್ಗೆ? ಕೆಲ್ಸಾನು ಇಲ್ಲ, ಮಣ್ಣು ಇಲ್ಲ, ಹೋಗಿ ಭಿಕ್ಷೆ ಬೇಡಿ ಸಾಯಿ. ಓ ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ, ಪಶ್ಚಾತ್ತಾಪನೆಲ್ಲ ಹಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಉದುರಿ ಕುಣಿಕೆಯಾಗದೇನು. ನನಗೆ ಕೆಲಸ ಮಾಡಬೇಕು, ಭಿಕ್ಷೆ ಬೇಡಲಿಕ್ಕೆ ಇಲ್ಲ. ಸರ್, ನನಗೆ ಸ್ವಲ್ಪ ದುಡ್ಡು ಕೊಡ್ತೀರಾ? ಮಗುಗೆ ಊಟ ತಿನ್ನಿಸ್ಬೇಕು ಸರ್. ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಇಷ್ಟು ಗಟ್ಟಿ ಮುಟ್ಟಿ ಇದೆಯಾ? ಹೋಗಿ ದುಡ್ದು ತಿನ್ನು.
ಸರ್ ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ. ಕೆಲ್ಸ ಗಿಲ್ಸ ಏನಿಲ್ಲ, ಹೋಗಿ ಭಿಕ್ಷೆ ಬೇಡು. ಸರ್ ನನಗೆ ಸ್ವಲ್ಪ ಹಣ ಕೊಡಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಹೋಗಿ ದುಡ್ದು ತಿನ್ನು. ಯಾಕಪ್ಪ ಅಳ್ತಿ? ಯಾಕ ಅಳ್ತಿ? ಅಳ್ಬಾರ್ದು ಕಣ. ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು. ಮಲಗಿದ್ಯಾ ಕೂಸೆ? ಮಾಲೀಕ ಮಾಲೀಕ ಮಾಲೀಕ. ಸಾರೇ ಬಂದರು ಮಣ್ಣೆ ಆದರು, ತಾಯಿ ಪ್ರೀತಿ ಎಂದೆಂದು ಕೊನೆಯಿಲ್ಲ. What a performance. Wow, what an emotional and captivating performance. Thank you all for your heart-touching performance with your great performance. And also thank for choreographer Shweta ma'am. Thank you once again. ತಾಯಿ ಮಗಳ ವಾತ್ಸಲ್ಯ ಮತ್ತೆ ಬಾಂಧವ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಸೂಕ್ತವಾದಂಥ ಉದಾಹರಣೆ. ನೋಡಿ ಎಷ್ಟರ ಮಟ್ಟಿಗೆ ಒಂದು ಮಗುಗೋಸ್ಕರ ತಾಯಿ ಕೆಲ್ಸಕ್ಕೆ ಹೋಗ್ತಾಳೆ, ಕೆಲಸ ಕೊಡಲ್ಲ, ಲಾಸ್ಟ್ ಭಿಕ್ಷೆ ಬಿಡಕ್ಕೆ ಹೋಗ್ತಾರೆ, ಅವಾಗಲೂ ಆಗಲಿಲ್ಲ. ಲಾಸ್ಟಲ್ಲಿ ಯಾವ ರೀತಿ ಅವರು ಆ ಮಗುನ ಸಾಕ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಸ್ವಚ್ಛವಾದಂಥ ಉದಾಹರಣೆ ಅಂತ ಹೇಳ್ತಾ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ವಿಲ್ ಬಿ ಕಮಿಂಗ್ ಸೂನ್. The 5th standard boys are going to perform Ajakiya Laila. From class 4th. Hello, I am Chandanacham from class 4th. Style is not a display of wealth but an expression of imagination. Fashion is a trend, style lives within a person. Now we have a stylist performance by the 5th boys. So please welcome on stage with your big round of applause. The next performance, Singara Siriye Angalinalli Bangara Toleva Mai, from 6th standard girls. The anchors are அவள் இவளது ஸ்டைல சந்தன வேல இவள் மன்மத புயல அடடா பூவின் மாநாடா அழகுக்கு இவள் தான் தாய் நாடா அழகிய வேல அவள் இவளது ஸ்டைல சந்தன வேல இவள் மன்மத புயல அடடா பூவின் மாநாடா
ಜೋರಾದ ಚಪ್ಪಾಳೆ ನಮ್ಮೆಲ್ಲ ಸ್ಟೈಲಿಶ್ ಡ್ಯಾನ್ಸರ್ಸ್ಗಾಗಿ. ಹಾಗೆ ಕೊರಿಯೋಗ್ರಾಫರ್ ಅಶೋಕ್ ಸರ್ ಕೂಡ ಧನ್ಯವಾದಗಳು. The next performance is Singara Siriye from 6th standard girls. Anchors are Abhikirti and Idashini. And the last performance, Nimbiya Banadaga from 8th standard students. The anchors are Kushi and Bhavana. The last performance, children get ready, last performance. Hi, I am Abhikirti from class 7. Hello, I am Idashini from class 7. ಸಿಂಗಾರ ಸಿರಿಯೇ ಅಂಗಲಿನಲೆ ಬಂಗಾರಾಗೆ ಬಾ ಮಾಯೆ. ಎಲ್ಲರೂ ಈ ಸಾಂಗ್ ಕೇಳಿದ್ರಲ್ವಾ? ಎಸ್, ಈ ಬ್ಯೂಟಿಫುಲ್ ಸಾಂಗ್ ಗೆ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಗಿವ್ ಅವರ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ. ನಾನೇ ತಪ್ಪಿ ನಿನಗೇಳೆ ನಿನ್ನ ಮೈಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ಪಿಸುಮಾತಿನ ಪಂಜಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಕಾನಡ ಕಂಚುಂ ಕಂಚುಂ So what a performance. The last performance is Nimbiya Banadaga from 8th standard students. ಮತ್ತೆ ಸೇಮ್ ಸಾಂಗ್ ಇನ್ನೊಂದು ಸರಿ ರಿಪೀಟ್ ಮಾಡ್ತಾರೆ. ಕೊರಿಯೋಗ್ರಾಫರ್ ಲಕ್ಷ್ಮಿ ಮೇಡಮ್ ಜೊತೆಗೆ ಮಕ್ಕಳಾಡ್ತಾ ಇದ್ದಾರೆ. ಇನ್ನೊಂದು ಸರಿ ಎಲ್ಲರೂ ವೀಕ್ಷಣೆ ಮಾಡ್ಬೋದು. ಪೋಷಕರ ಒತ್ತಾಯದ ಮೇರೆಗೆ
ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇ ತಪ್ಪಿ ನಿನಗೇಳೆ ನಿನ್ನ ಮೈಯ ಮನದಾಳದ ರಸಮಂಜರಿ ರಂಗೇರಿ ಇಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಸುಂದರವಾದ ಸೋಜಿಗವೆಲ್ಲ ನನ್ನ ಮುಂದೆ ಇದೆ. ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ, ಇನ್ನೂ ಜೋರ ಆಗ್ಬೇಕು. ನೀವು ಎಷ್ಟು ಚಪ್ಪಾಳೆ ಹಾಕಿದ್ರು ಸಾಲು ಅವ್ರಿಗೆ. ಹಲೋ, ಮೈಕ್ ವಾಪಸ್ ಕೊಟ್ಬಿಡಿ ದಯಮಾಡಿ. ಮಕ್ಳು ಯಾರೋ ಆ ರೀತಿ ಮೈಕಲ್ಲಿ ಕೂಗಬಾರ್ದು, ಅದು ಇಂಡಿಸಿಪ್ಲಿನ್ ಆಗುತ್ತೆ. ಜೊತೆಗೆ ಇವತ್ತು ಕಾರ್ಯಕ್ರಮ ಆಲ್ರೆಡಿ 12 ಗಂಟೆ ಆಗ್ತಾ ಇದೆ. ಇದ್ರ ಉದ್ದೇಶದಿಂದ ನಾಳೆ ಶಾಲೆಗೆ ರಜೆ ಇರುತ್ತೆ. ದಯಮಾಡಿ ಎಲ್ಲ ಮಕ್ಕಳು ನಾಳೆ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾ, ಲಾಸ್ಟ್ ಇನ್ನೊಂದೇ ಒಂದು ಡ್ಯಾನ್ಸ್ ಇದೆ, ಮುಗಿಸ್ತಾ ಇದ್ದೀವಿ. ಹಾಯ್. ಹೊರಗಿನಿಂದ ನಾಜೂಕಾಗಿ ಕಾಣುವ ಹೆಣ್ಣು ಒಳಗಿನಿಂದ ಎಷ್ಟು ಗಟ್ಟಿಯಾಗಿ ಇರುತ್ತಾಳೆಂದರೆ ಸಮಯ ಬಂದಾಗ ತಂದೆ ತಾಯಿಗೆ ಮಗನಾಗಿ ತನ್ನ ಮಕ್ಕಳಿಗೆ ಅಪ್ಪನಾಗಿಯೂ ಇರಬಲ್ಲಳು. ಜಾನಪದ ಜಗತ್ತಿನಲ್ಲಂತೂ ಅವಳ ಕೆಲಸ ಕಾರ್ಯ, ಬೆಡುಗು ಬಿನ್ನಾಣ, ಆಚಾರ ವಿಚಾರ ಎಲ್ಲವನ್ನು ಅದ್ಭುತವಾಗಿ ತಮ್ಮ ಹಾಡುಗಳಲ್ಲಿ ಕಟ್ಟಿದ್ದಾರೆ. ನಾವೀಗ ಒಂದು ಅದ್ಭುತವಾದ ಜಾನಪದ ನೃತ್ಯವನ್ನು ಕಣ್ತುಂಬಿಕೊಳ್ಳೋಣ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಿಂದ. So let's welcome on stage all 8 guys with your big round of applause. This is last performance from 8th standard students. ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
ಸಂಗ್ರಾಮ ಚೆಂಡಾಡಿದ ಆರೇಲೆ ಮಾವಿನ ಬೇರಾಗಿರುವೋಳೆ ಓಲ್ಗಾದ ಸದ್ದಿಗೆ ಒದುಗೋಳೆ ಒದುಗೋಳೆ ಓಲ್ಗಾದ ಸದ್ದಿಗೆ ಒದುಗೋಳೆ ಸರಸ್ವತಿಗೆ ನಮ್ಮ ನಾಲಿಗೆ ತೊಡರ ನೀ ಗವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಓಕೆ, ಇಷ್ಟು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನಡೆಯೋದಕ್ಕೆ ಇವತ್ತಿನ ಈವೆಂಟ್ಸು ನಮ್ಮ ಈವೆಂಟ್ಸ್ನ ಇನ್ಚಾರ್ಜ್ ಅವ್ರಿಗೆ ಒಂದು ಕಿರು ಕಾಣಿಕೆ ಕೊಡೋದರ ಮೂಲಕ ಸನ್ಮಾನ ಮಾಡೋಣ.
ಮದನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ಯಾಲೇಮೋ ಎಲೆಯಲ ಯಲಾಲಯ ಲೇಮೋ ಎಲೆಯಲ ಯಲಾಲಲ ತನದರನ ತನದರನ ತದಾನಿ ತಗಡ 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 ತದಾಂದ ಕಾಂದ ಕಾಂದ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ಸನಿ ಗ ಮಗ ಮಗ ಸಮ ಮಗ ಸನಿ ಸನಿ ಗ ಮಗ ಮಗ ಸಮ ಮಗ ಸನಿ ಸನಿ ಗ ಮಗ ಮಗ ಸಮ ಮಗ ಸನಿ